ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಇದೆಲ್ಲ ಬೇಕಾದ್ರೆ ನೋಡಿ ತೋರಿಸ್ತೀನಿ. ಹೈ ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್ ಟು DS ಕಪಲಾಕ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತೊಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಲಾಗ್ ಏನಪ್ಪ ಅಂತಂತಂದರೆ ಮತ್ತೆ ಔಟ್ಸೈಡ್ ಮೋಟೋ ಲಾಗ್ ಥರ ಮಾಡೋಣ ಅನ್ಕೊತಾ ಇದ್ದೀನಿ. ಇವತ್ತು ಹೋಗ್ತಾ ಇರೋ ಜಾಗ ಬಂದು ನಮ್ಮ ನಿಯರ್ ಬೈ ಕನಕಪುರನೇ. ನಾನೇ ಇಷ್ಟು ವರ್ಷ ಕನಕಪುರದಲ್ಲಿ ಹುಟ್ಟಿ ಬೆಳೆದು ಓದಿ ನಂದೊಂದು ಪುಟ್ಟ ಫ್ಯಾಮಿಲಿ ಮಾಡಿಕೊಂಡು ಕೂಡ ನಾನೇ ನಮ್ಮ ಕನಕಪುರದಲ್ಲಿರೋದು ಇಂಥ ಜಾಗ ನೋಡಿರಲಿಲ್ಲ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರೋಂಥ ಜಾಗ. ಅಲ್ಲಿಗೆ ಹೋಗೋದು ಹೆಂಗೆ, ಯಾವ ರೂಟಿಂದ ಹೋಗ್ಬೋದು ಅಂತ ಪ್ರತಿಯೊಂದು ಎಕ್ಸ್ಪ್ಲನೇಷನ್ನು ನಿಮಗೆ ಕೊಡ್ತೀನಿ. ಬನ್ನಿ ಹೋಗೋಣ. ಮನೆಯಿಂದ ಹೊರಟಿ ಮೇನ್ ರೋಡಿಗೆ ಬಂದಿದ್ದೀವಿ. ಜಾಗಕ್ಕೆ ಹೋಗೋದು ಹೆಂಗಪ್ಪ ಅಂತಂತಂದರೆ ನಾನು ಹೋಗ್ತಾ ಇರೋ ರೋಡ್ ಈಗ ಬೆಂಗಳೂರು ಟು ಕನಕಪುರ NH ಹೈವೇ ಇದೇನೇ ಮೇನ್ ರೋಡ್ ಬಂದು. ಇದೇ ರೋಡಲ್ಲಿ ಸುಮಾರು ಹತ್ತತ್ರ ತುಗುಣಿ ಗಂಟನೂ ಇದೇ ರೋಡಲ್ಲಿ ಹೋಗ್ಬೇಕು. ಸದ್ಯಕ್ಕೆ ಬೈಪಾಸ್ ಹತ್ರ ರೀಚ್ ಆಗಿದ್ದೀವಿ. ತುಗುಣಿ ಬೈಪಾಸ್ ಅಂತ ಬರುತ್ತೆ. ಲೆಫ್ಟ್ ಹೋದರೆ ಸ್ಟ್ರೇಟ್ ಕನಕಪುರ ಹೋಗುತ್ತೆ. ರೈಟ್ ಸೈಡ್ ತಗೊಬೇಕು ಬೈಪಾಸ್ಗೆ. ಈ ತುಗುಣಿ ಹತ್ರ ಬೈಪಾಸ್ ಮಾಡ್ದಂಗಿಂದನೂ ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ಗಳಾಗಿದೆ. ಏಕೆಂತಂದರೆ ಇಲ್ಲಿ ನೋಡಿ ನೀವೇ ಸೆಂಟ್ರಲ್ ಕಲ್ಲು ಮಾತ್ರ ಹಾಕಿದ್ದಾರೆ. ರೈಟ್ ಸೈಡ್ಗೆ ಬರೋರು ಮತ್ತು ಲೆಫ್ಟ್ ಸೈಡ್ಗೆ ಹೋಗೋರು ಸೆಂಟ್ರಲ್ ಏನಿಲ್ಲ. ಸಡನ್ನಾಗಿ ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಬಂದು ಸುಮಾರು ಈ ರೋಡ್ ರೆಡಿ ಆದಾಗಿಂದ ಇಲ್ಲ ಅಂದ್ರೆ ಒಂದು 10 ಆಕ್ಸಿಡೆಂಟ್ ಆದರೂ ಮಿನಿಮಮ್ ಆಗಿದೆ. ಇದು ಬೈಪಾಸು. ಲೆಫ್ಟಲ್ಲಿ ಹೋದರೆ ಲೆಫ್ಟಲ್ಲಿ ಒಂದು ರೋಡ್ ಕಾಣಿಸ್ತಿದೆಯಲ್ಲ, ಆ ಲೆಫ್ಟಲ್ಲಿ ಹೋಯ್ತು ಅಂತಂದರೆ ಅದು ಕನಕಪುರ ರೀಚ್ ಆಗುತ್ತೆ. ಕನಕಪುರ ಹೋಗಾದರೂ ಬರ್ಬೋದು, ಇಲ್ಲ ಬೈಪಾಸಲ್ಲಾದರೂ ಬರ್ಬೋದು. ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಪಾಕಶಾಲೆ ಅಂತ ರೈಟ್ ಸೈಡ್ ಹೋಟೆಲ್ ಕಾಣಿಸ್ತಿದೆಯಲ್ವಾ, ಆ ರೋಡಲ್ಲಿ ಸ್ಟ್ರೇಟು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ವ್ಯೂ ಪಾಯಿಂಟೆಲ್ಲ ಸ್ವಲ್ಪ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆಚ್ಚೋಣ ಬನ್ನಿ. ಹುಲಿನು ಅದರಲ್ಲೂ ಎಷ್ಟಿದೆ ದಮ್ಮು ಅಂತ ಸ್ವಲ್ಪ ನೋಡೋಣ. ಇದೇ ಸ್ಪೀಡಲ್ಲಿ ಚೆಚ್ಚಾಡ್ಕೊಂಡು ಹೊಡೆದ್ರೆ ಗಾಡಿ ಅಪ್ರಾಕ್ಸಿಮೇಟ್ಲಿ ಈಗ ಒಂದು 30 ಏನಾದ್ರು ಬರ್ತಿದ್ದೆ ನಾವು ಮೈಲೇಜು. ನಾನು ಕಂಡಾಗ ಹೈವೇಲೆಲ್ಲ ಹೋದರೆ 30+ ಬರುತ್ತೆ. ಮ್ಯಾಕ್ಸಿಮಮ್ 100 ಕ್ರಾಸ್ ಆಗ್ತಿದೆ ಸ್ಪೀಡು. 100ಅಲ್ಲಿ ಹೋದರೆ 30 ಅಲ್ಲ 13 ಬರೋದು ಡೌಟೇನೆ ನನ್ನ ಪ್ರಕಾರ. ಹಾಗೆ ಹೈವೇಯಿಂದ ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಒಂದು ಬ್ರಿಡ್ಜ್ ಸಿಗುತ್ತೆ ನಿಯರ್ ಕನಕಪುರ. ಅಂಡರ್ ಪಾಸಲ್ಲಿ ಡೌನ್ ಹೋಗಿ ರೈಟ್ ಸೈಡೇ ಟರ್ನ್ ಆಗಬೇಕು. ಆ ರೂಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಲೆಫ್ಟ್ ಎತ್ಕೊಂಡಿದ್ದೀನಿ. ಲೆಫ್ಟ್ ಎತ್ಕೊಂಡು ಡೌನ್ ಸಿಗುತ್ತೆ ಅಂಡರ್ ಪಾಸಲ್ಲಿ ರೈಟ್ ಸೈಡ್ ಹೋಗಬೇಕು ನಾವು. ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸ್ಟ್ರೇಟ್ ಹೋದರೆ ಮತ್ತೆ ಬೈಪಾಸ್ಗೆ ಹೋಗುತ್ತೆ. ಲೆಫ್ಟ್ ಟರ್ನ್ ಆದರೆ ಕನಕಪುರ ಸಿಟಿಗೆ ಬರುತ್ತೆ, ಸಿಟಿ ಒಳಗಡೆ ಹೋಗುತ್ತೆ ಗಾಡಿ. ರೈಟ್ ಸೈಡ್ ಟರ್ನ್ ಆದರೆ ಇದು ಬಂದು ಮೇನ್ ರಾಮನಗರ ರೋಡು. ನಮ್ಮ ಕನಕಪುರ ಸಿಟಿಯಿಂದ ಬಂದ್ರೂ ನೀವು ಇದೇ ರೋಡಿಗೆ ಬರಬೇಕು. ಬೆಂಗಳೂರಿಂದ ಬಂದು ಬೈಪಾಸ್ ಲೆಫ್ಟ್ ಬಂದ್ರೂ ಇದೇ ರೋಡಿಗೆ ಬರಬೇಕು. ರಾಮನಗರ ರೋಡಲ್ಲಿ ನಾನು ಸ್ಫೂರ್ತಿ ಲವ್ ಮಾಡ್ತಾ ಇರ್ಬೇಕಂತ ಕಾಲೇಜ್ ಟೈಮಲ್ಲಿ ಈ ರೋಡಲ್ಲಿ ಎಷ್ಟು ಟೈಮ್ ಓಡಾಡಿದ್ದೀವೋ ನಮಗೆ ಗ್ಯಾಪ್ನೇ ಇಲ್ಲ. ಮತ್ತು ಈ ರೋಡಲ್ಲಿ ಹೋಗ್ತಾಯಿದ್ರೆ ನಮ್ಮ ಹಳೆ ನೆನಪುಗಳೆಲ್ಲ ಹಾಗೆ ಒನ್ ಟೈಮ್ ಕಣ್ಣು ಮುಂದೆ ಪಾಸ್ ಆದಂಗೆ ಇರುತ್ತೆ. ಇಲ್ಲಿ ಬಂದು ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡು ಇಲ್ಲಿ ರೈಟ್ ತಗೊಂಡ್ರೆ ಮೇನ್ ರೋಡ್ ಸಿಗುತ್ತೆ. ಈ ರೋಡಲ್ಲಿ ಸ್ಟ್ರೇಟ್ ಹೋದರೆ ಕಬ್ಬಾಳ್ಗೆ ಹೋಗುತ್ತೆ. ಮತ್ತು ಇಲ್ಲಿ ರೈಟ್ ಸೈಡ್ ಆರ್ಚ್ ಕಾಣಿಸ್ತಿದೆಯಲ್ವಾ, ಈ ರೋಡಲ್ಲಿ ಮಂಡ್ಯ ರೋಡ್ ಇದೆ. ಮಂಡ್ಯ ರೋಡಲ್ಲಿ ಸ್ಟ್ರೇಟ್ ಹೋದರೆ ಊರು ಸಿಗುತ್ತೆ, ಉದಾರಹಳ್ಳಿ ಅಂತ. ನೋಡಿ, ಈ ರೋಡ್ ನೋಡಿದ್ರೆ ಆಫ್ ರೋಡು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿದೆ. ಸಿನಿಮಾ ಅಂತೂ ಕ್ರೇಜು ಅಂದ್ಬಿಟ್ಟು ಅಯ್ಯೋ ಫಾಸ್ಟಾಗಿ ಅವಾಗಿಂದ ಓಡಿಸ್ತವ್ರೆ ಅಂತ ನೀವೇ ನೋಡ್ಬೋದು ರೋಡ್ ಹೆಂಗೈತೆ ಅಂತ. ಆಫ್ ರೋಡ್ ಮಾಡೋರಿಗಂತೂ ಸಖತ್ ಬೆಂಕಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಆಫ್ ರೋಡ್ ಮಾಡೋರಿಗೆಲ್ಲ. ನಮ್ಮ ಊರಲ್ಲೆಲ್ಲ ಒಂದು ಆ ಲೆವೆಲ್ಗೆ ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಆ್ಯಾವ್ರೇಜ್ ಮಾಡ್ಬೋದು. ಬನ್ನಿ ನೋಡೋಣ ಆಫ್ ರೋಡು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೇನೆ.
ಸೊ ಗೈಸ್ ಫೈನಲಿ ಪ್ಲೇಸಿಗೆ ಬಂದ್ವಿ. ಯಾವ ಪ್ಲೇಸು ಅಂತ ನೀವೇ ನೋಡಿ. ಇದು ಇವಾಗ ಫೇಮಸ್ ಆಗಿರೋ ಜಾಗ. ಎಷ್ಟು ಆಸಮ್ ಆಗಿದೆ ಅಂದರೆ ಸೂಪರ್. ಇನ್ನೂ ತೋರಿಸ್ತೀನಿ, ಅಲ್ಲಿ ಹತ್ರ ಹೋಗಿ ಹೇಗಿದೆ ಅಂತ ನೀವೇ ನೋಡೋರಂತೆ. ಮಸ್ತಾಗಿದೆ ಮಾತ್ರ ಜಾಗ ಮಾತ್ರ. ವ್ಯೂ ಪಾಯಿಂಟ್ ಆಗಿರ್ಬೋದು, ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ಎಂಟ್ರಿ ಹೇಗಿದೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಇದು ಬಂದು ಉದಾರಲ್ಲಿ ಇದು ಬಂದಿರೋದು ಊರು. ಸೊ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಪೂಜೆ ನಡೀತಿದೆ. ಈ ದೇವಸ್ಥಾನ ಓಪನ್ ಆಗೋಕ್ಕೆ ಮುಂಚೆ ಮೂಲ ದೇವರು ಇದ್ದಿದ್ದೇ ಫಸ್ಟು. ಈ ದೇವರು ಇದ್ದಿದ್ದನ್ನೇ ಈಗ ಸ್ಟಾರ್ಟಿಂಗು 8 ತಿಂಗಳಾಗಿದೆ ದೇವಸ್ಥಾನ ಓಪನ್ ಮಾಡಿ. 8 ತಿಂಗಳು ಇದ್ರ ಇತಿಹಾಸನೇ ಇದೆ. ಈ ದೇವಸ್ಥಾನದಿಂದ ಒಂದು ಇತಿಹಾಸನೇ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ಬನ್ನಿ. ಆಗಲೇ ಹೇಳ್ದಂಗೆ ಈ ದೇವಸ್ಥಾನಕ್ಕೆ 1200 ವರ್ಷದ ಇತಿಹಾಸ ಇದೆ ಅಂತಲೇ ಹೇಳ್ತಾರೆ. ಈ ಜಾಗದಲ್ಲಿ ಸ್ವಾಮಿ ಸಿದ್ದೇಶ್ವರ ಸ್ವಾಮಿಯವರು ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿಗೆ ಬರೋ ಭಕ್ತಾದಿಗಳು ಏನೇ ಅಂದ್ಕೊಂಡು ಬಂದರೂ ಕೂಡ ಆಗುತ್ತೆ. ಅದರಲ್ಲೂ 48 ದಿನಗಳಲ್ಲೇ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ತುಂಬಾ ನಂಬಿಕೆ ಇದೆ, ಪಾಸಿಟಿವ್ ಫೀಲ್ ಇದೆ, ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಶಿವಗಂಗಾ ಬೆಟ್ಟ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣಾಭಿಮುಖಕ್ಕೆ ಯಾವುದೇ ದೇವಸ್ಥಾನ ಇರೋದು ಅಂತಂದರೆ ಶ್ರೀ ಸಿದ್ದೇಶ್ವರ ಬೆಟ್ಟ ಅಂತಲೇ ಹೇಳ್ತಾರೆ. ಬಟ್ ಅದು ಪ್ರೂಫ್ ಆಗಿದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ನಾನು ಸರ್ಚ್ ಮಾಡಿದಾಗ ಸುಮಾರು ಹಲವಾರು ಕಡೆ ಶಿವಗಂಗಾ ಬೆಟ್ಟ ಬಿಟ್ಟರೆ ದಕ್ಷಿಣಾಭಿಮುಖವಾಗಿ ಇದೇ ದೇವಸ್ಥಾನ ಇರೋದು ಅಂತ ಹೇಳಿದರೆ ನೋಡೋಣ, ಸರ್ಚ್ ಮಾಡಿ ನೀವು ಕೂಡ. ಈಗಂತೂ ನಿಮ್ಗೆ ಗೊತ್ತಿರೋ ಹಾಗೇ ಎಷ್ಟೋ ದೇವಸ್ಥಾನಗಳಲ್ಲಿ ಕಳ್ತನ ಅದು ಅಂತ ನಡೀತಾರೆ. ದೇವಸ್ಥಾನ ಕಳ್ತನ ಆಗಿಲ್ಲ ಅಂತ ಆಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಸರ್ಪಗಾವಲಿದೆ, ಸರ್ಪ ಬಂದು ಕಾಯುತ್ತೆ ದೇವಸ್ಥಾನನ ಅಂತ ಹೇಳ್ತಾರೆ. ಇಲ್ಲಿನ ಜನಗಳು ಆಗಿರ್ಬೋದು ಅಥವಾ ಸುತ್ತಮುತ್ತ ಊರಿನವರಾಗಿರ್ಬೋದು, ಅವರು ದೇವಸ್ಥಾನಕ್ಕೆ ಬಂದು ಬರೋ ಭಕ್ತಾದಿಗಳನ್ನಾಗಿರ್ಬೋದು, ದೇವಸ್ಥಾನನಾಗಿರ್ಬೋದು, ಸರ್ಪ ಬಂದು ಕಾಯುತ್ತೆ, ಸರ್ಪಗಾವಲಿದೆ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದರೆ, ನಾನು ಈ ಪ್ಲೇಸಿಗೆ ಆಲ್ರೆಡಿ ನಾನು ಚಿಕ್ಕ ವಯಸ್ಸಲ್ಲೇ ಬಂದಿದ್ವಿ ಫ್ಯಾಮಿಲಿ ಎಲ್ಲ. ಆವಾಗ ಪರ ಅಂತ ಮಾಡ್ತಿದ್ರು ಇಲ್ಲಿ, ನಾವು ಕೂಡ ಪರ ಮಾಡಿಸಿದ್ವಿ. ಆವಾಗ ಪರ ಮಾಡಿಸಿದಾಗ ಅವಾಗೆ ತೋರಿಸಿದ್ವಲ್ಲ ಆ ದೇವಸ್ಥಾನ, ಒಂದು ದೇವಸ್ಥಾನ ಆಗಿರೋದು ಅಷ್ಟೇ ಇದ್ದಿದ್ದು. ಏನು ಇಷ್ಟೆಲ್ಲ ಡೆವಲಪ್ಮೆಂಟ್ ನನಗೆ ಮರ್ತೋಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಅನ್ನೋದನ್ನು ಇವೆರಡು ಪ್ಲೇಸ್ ನೋಡಿ ನನಗೆ ನೆನಪು ಬಂತು. ನಾನು ಕೂಡ ಬಂದಿದ್ದೆ. ಈಗ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಇಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಇದೇ ಊರಲ್ಲಿ. ಸೊ ಹಾಗಾಗಿ ಬಂದಿದ್ದೀನಿ ನಾನು ಈ ದೇವಸ್ಥಾನಕ್ಕೆ. ಗೈಸ್ ನೋಡಿ, ನಾವು ಒಂಥರ ಗಂಡೆ ಹೆಕ್ಳು ಮದುವೆಗಿನ ಮುಂಚೆ ಹುಲಿ ಇದ್ದಂಗೆ ಇರ್ತೀವಿ. ಮದುವೆ ಆದಮೇಲೆ ಹಿಂಗೆ ಬರುತ್ತೆ ಒಂದು ಗಾಡಿ. ನಮ್ಮ ಸ್ಫೂರ್ತಿ ಕಡೆಯವರು ಎಲ್ಲೋದ್ರು ಅಲ್ಲೇ ಇರ್ತಾರೆ. ಗುಂಡು ನೋಡ್ದಾ? ನಿಮ್ಮ ತಾತ ಕೊಟ್ಬಿಡ್ತಾನೆ ಅದು ಎತ್ಕೊ ಹೋಗಿ. ಅದು ಹೋಗ್ಲಿ, ಅದು ಎತ್ಕೊಂಡು ಹೋಗಾದ್ರೆ ಆಯ್ತದ? ಮತ್ತೆ ಅಲ್ಲಿ ನಿಮ್ಮ ಕಡೆಯವ್ರು ನೋಡ್ದಾ? ನೋಡಲ್ಲ ಅವ್ರೆ ಹೆಂಗವ್ರೆ? ನಾವು ನೋಡಿಲಿ ಹುಲಿ ಹೆಂಗಿದ್ದವು. ನಾವು ಹುಲಿ ಕಣಮ್ಮ, ಗಂಡ ಕಣೋ. ಯಾರು ಏನು ಮಾಡಿರಿ? ಮದುವೆ ಆದ್ಮೇಲೆ ನಿಮ್ಮಂಥವ್ರು ಬಂದ್ಬಿಡ್ದಿರಲ್ಲ, ಮೇಲೆ ಚಾಮುಂಡೇಶ್ವರಿ ಕೂತಂಗೆ ಕೂತಿರ್ತಾರೆ ಹುಲಿ ಮೇಲೆ. ಹ್ಞೂನಪ್ಪ, ಅದನ್ನೇ ನಾನು ಹೇಳ್ತಾ ಇರೋದು. ಪಾಪ ನೋಡು, ರಾಜ್ನಂಗಿರೋನು ಮೇಲೆ ಬಂದು ಮಾರಾಣಿ ಕೂತ್ಕೊಬಿಡ್ತಾಳಲ್ಲ, ಏನು ಮಾಡೋದು? ದೇವಸ್ಥಾನಕ್ಕೆ ಜಾಸ್ತಿ ಜನಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೇ ಜಾಸ್ತಿ ಬರೋದು. ಯಾಕಂದರೆ ಇಲ್ಲಿ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದು ಯಾವ ಥರ ಪೂಜೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬಾ ಜಾಸ್ತಿ ಪ್ರಸಿದ್ಧಿ. ಮೇನ್ ಪೂಜೆ ಅನ್ನೋದನ್ನು ಮಾಡ್ತಾರೆ. ಸೊ ಹಾಗಾಗಿ ಭಕ್ತರು ಜಾಸ್ತಿ ಅವತ್ತು ಮನೆ ಬರೋದು. ಹಾಗೆ ಹೇಳಿ ಕಲ್ಯಾಣಿ ಇದೆ. ನೀವೇನಾದರೂ ಅಂದ್ಕೊಂಡು ಇಲ್ಲಿ ಅದ್ರೊಳಗಡೆ ಕಾಯಿನ್ ಹಾಕಿದ್ರೆ ಅದು ಆಗುತ್ತೆ ಅಂತಲೂ ಇಲ್ಲೊಂದು ನಂಬಿಕೆ ಇದೆ. ಎಷ್ಟೋ ಜನ ಹಾಕಿದ್ದಾರೆ, ನಾನು ಕೂಡ ಹಾಕೋಣ ಅಂತ. ಗಾಡಿ ಆಫ್ ರೋಡ್ ಮಾಡೋರ್ಗಂತೂ ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಆಫ್ ರೋಡು ಅಂತಂದರೆ ಒಂದು ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆಫ್ ರೋಡೂ ಕೂಡ. ಬಟ್ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡು ಇದೆಲ್ಲ ಬೇಕಾದ್ರೆ ನೋಡಿ ತೋರಿಸ್ತೀನಿ ಹೆಂಗಿದೆ ನೋಡಿ. ವ್ಯೂ ಪಾಯಿಂಟು ಕಳೆದೋಗ್ಬೇಕು ಅಷ್ಟೇ. ವ್ಯೂ ಪಾಯಿಂಟನ್ನು ನೋಡ್ತಾರೆ. ಇನ್ನೂ ತೋರಿಸ್ತೀನಿ ವ್ಯೂ ಪಾಯಿಂಟ್. ಅಲ್ಲೊಂದು ಸ್ಪೇಸ್ ಇದೆ. ಇಲ್ಲೆಲ್ಲ ಬೈಕ್ ಪಾರ್ಕಿಂಗು ಇಲ್ಲಿ ನಿಲ್ಲಿಸ್ತಾರೆ. ವಿತೌಟ್ ಫ್ರೀ ಇರುತ್ತೆ ಬೈಕ್ ಪಾರ್ಕಿಂಗು. ಇಲ್ಲಿ ಲಾಸ್ಟ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಹೋದರೆ ಡೆಡ್ ಎಂಡು. ಅಲ್ಲಿ ವ್ಯೂ ಪಾಯಿಂಟ್ ಸಖತ್ತಾಗಿ ಕಾಣಿಸುತ್ತೆ.
ಸನ್ಸೆಟ್ ಆಗೋದು ಅದನ್ನೆಲ್ಲ ನೋಡಬೇಕು ಅಂತಂದರೆ ವ್ಯೂ ಪಾಯಿಂಟಲ್ಲಿ ಸಖತ್ತಾಗಿರುತ್ತೆ. ಒನ್ ಟೈಮ್ ವಿಸಿಟ್ ಮಾಡಿ. ಇದು ಬಂದು ಕನಕಪುರ ತಾಲೂಕು ರಾಮನಗರ ಡಿಸ್ಟಿಕಲ್ಲಿ ಬರುತ್ತೆ. ನೋಡೋಣ ನೆಕ್ಸ್ಟ್ ಪ್ಲೇಸ್ ನಿಮ್ಗೆ ಯಾವುದಾದ್ರೂ ಬೇಕು ಮತ್ತು ಇದೇ ಥರ ಪ್ಲೇಸ್ ಯಾವ್ದಾದ್ರು ವಿಸಿಟ್ ಮಾಡಬೇಕು ನಿಯರ್ ಬೈ ಕನಕಪುರ ರಾಮನಗರ ಅಂತ ಇದ್ದರೆ ಯಾವ್ದಾದ್ರು ಜಾಗ ನಿಮಗೂ ಕೂಡ ಗೊತ್ತಿದ್ದರೆ ಕಮೆಂಟ್ ಮಾಡಿ, ವಿಸಿಟ್ ಮಾಡಿ, ಹೆಂಗೆ ಏನು ಅಲ್ಲಿ ಡೀಟೇಲ್ಸ್ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀವಿ. ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ದೇವಸ್ಥಾನದ ಬಗ್ಗೆ TV 9 ಬಂದಿದೆ. ಆ ಥರ TV 9 ಬರೋಂಥ ದೊಡ್ಡದು ಏನಪ್ಪ ಆಗಿದೆ ಅಂತಂದರೆ ಇಲ್ಲಿ ನಾಗರ ಪಂಚಮಿ ದಿನ ನಿಜವಾದ ಹಾವೇ ಬಂದು ಆ ಲಿಂಗದ ಮೇಲೆ ಎಡೆ ಎತ್ತಿತ್ತು ಅಂತ TV 9 ವರದಿಯಾಗಿದೆ ಅಂತ ಹೇಳ್ತಾರೆ. ಆ ವಿಡಿಯೋ ಕೂಡ ನಾನು ನೋಡಿಲ್ಲ, ಇಷ್ಟೊಂದು ಜನ ನೋಡಿರ್ತೀರ. ವಿಡಿಯೋ ಕೂಡ ನಾನು ನೋಡಬೇಕು ಅಂತ ಸಿಕ್ಕಾಪಟ್ಟೆ ನನಗೂ ಒಂದು ಕುತೂಹಲ ಅನ್ನೋಂಥದ್ದಿದೆ. ಇನ್ನು ನನ್ನ ಚಾನಲಲ್ಲಿ ನೋಡೋಂಥ ಸಬ್ಸ್ಕ್ರೈಬರ್ಸ್ಗೂ ಕೂಡ ನೋಡೋಂಥದ್ದು ಒಂದು ಚಾನ್ಸಸ್ ಸಿಗಲಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ನಾನು ಕೇಳ್ಕೊಳ್ತಾರದು. ಆ ವಿಡಿಯೋ ಯಾರನ್ನಾದರೂ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ID ದಚ್ಚು ಸ್ಫೂರ್ತಿ ಅಂತ ಇದೆ, ಅದಕ್ಕೆ DM ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ